ಟಿ5ಗೆ ಉನ್ನತ ಮೂಲಗಳಿಂದ ಮಾಹಿತಿ ಏನಾಗ್ತಿದೆ ಆಂಧ್ರದಲ್ಲಿ ಅಂತ ಹೇಳಿ ನೋಡಿದಾಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಜೊತೆಯಲ್ಲಿ ಮಾತುಕತೆಯಲ್ಲಿದ್ದಾರೆ ಅಂತ ನಿತೀಶ್ ಕುಮಾರ್ನ ಮಾತನಾಡಿಸ್ತಾ ಇದ್ದಾರೆ. ಪ್ರಚಂಡ ಬಹುಮತ ಅಂತ ಹೇಳಬಹುದು. ಟಿಡಿಪಿ ಎದ್ದು ಆಂಧ್ರ ಪ್ರದೇಶದಲ್ಲಿ 7ರಲ್ಲಿ ಬಿಜೆಪಿ, 133ರಲ್ಲಿ ಟಿಡಿಪಿ, ಜೆಎಸ್ಪಿ 20, ಜನಸೇನಾ ಪಾರ್ಟಿ 20. ಅಂದರೆ ಒಂದು ಪ್ರಚಂಡ ಬಹುಮತ ಟಿಡಿಪಿ ದೃಷ್ಟಿಯಿಂದ. ಚಂದ್ರಬಾಬು ನಾಯ್ಡು ಅವ್ರನ್ನ ಜೈಲಿಗೆ ಹಾಕಿದ ಮೇಲೆ ಆಂಧ್ರ ಪ್ರದೇಶದ ಎಲೆಕ್ಷನ್ ಸಿನಾರಿಯೋ ಇಟ್ಸೆಲ್ಫ್ ಚೇಂಜ್ ಆಯಿತು. ಅರ್ಧ ಭಾಗ ಜಗನ್ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮತಗಳು ಬಂದಿದ್ದರೆ ಜೈಲಿನ ಇಂಪ್ಯಾಕ್ಟ್ ಕೂಡ ಜೋರಾಗಿದ್ದಂತೆ ಕಾಣಿಸ್ತಾ ಇದೆ. ಜೆಡಿಯು ಟಿಡಿಪಿ ಜೊತೆಗೆ ಮಾತುಕತೆಗೆ ಒಂದು ಕಡೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಜೆಡಿಯು ಟಿಡಿಪಿ ಜೊತೆಗೆ ಕಾಂಗ್ರೆಸ್ ಮಾತುಕತೆಗೆ ಮುಂದಾಗ್ತಿದೆ ಅಂತ ಇಂಟ್ರೆಸ್ಟಿಂಗ್ ವಿಷಯ ಇದು. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಜೊತೆ ಕೂಡ ಮಾತುಕತೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಇದನ್ನು ಬ್ಯಾಂಡ್ ವ್ಯಾಗನ್ ಥಿಯರಿ ಅಂತ ಮಾತಾಡ್ತಾ ಇದ್ವಿ. ಒಂದು ಪಾರ್ಟಿ ಸ್ವಲ್ಪ ಅಲುಗಾಡ್ತಾ ಇದೆ, ಈ ಒಕ್ಕೂಟ ಯಾಕೋ ಸ್ವಲ್ಪ ಡೌಟ್ಫುಲ್ ಆಗಿದೆ ಅಂದ ತಕ್ಷಣ ಅದೇ ಪಾರ್ಟಿ ಜೊತೆಗಿದ್ದವರು ಇನ್ನೊಂದು ಸೇಫ್ ದೋಣಿಯನ್ನು ಹತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಬಹುದು. ಯಾವ ನಿತೀಶ್ 3 ತಿಂಗಳು ಈ ಕಡೆ 3 ತಿಂಗಳು ಆ ಕಡೆ ಅಂತ ಹೇಳಿ ಸುಮಾರು 18 ವರ್ಷದಿಂದ ಹಾಗೂ ಹೀಗೂ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೋ ಅದೇ ನಿತೀಶ್ ಕುಮಾರ್ ಅವರೊಂದಿಗೆ ಚಂದ್ರಬಾಬು ನಾಯ್ಡು ಅವರ ಮಾತುಕತೆ ಸಾಧ್ಯತೆ ಇದೆ. ಈ ಇಬ್ಬರ ಜೊತೆಗೂ ಕೂಡ ಕಾಂಗ್ರೆಸ್ಸೇ ಮಾತಾಡಬಹುದು ಅಂತ ಇನ್ನೊಂದು ಟಾಕ್ಸ್. ನಿತೀಶ್ ಇರೋದು ಈ NDA ಜೊತೆಯಲ್ಲಿ. ಯಾರಿಗೆ ಗೊತ್ತು ನಿತೀಶ್ ಯಾವುದರಿಂದ ರೋಸಿ ಹೋಗಿದ್ದಾರೋ ಗೊತ್ತಿಲ್ವಲ್ಲ. ಇವ್ರ ತೆಕ್ಕಲ್ಲಿರಬೇಕಾ, ಇವ್ರ ಹಿಡಿತದಲ್ಲೇ ಇರಬೇಕಾ? ಹಿ ಮೇ ಚೇಂಜ್ ಹಿಸ್ ಮೈಂಡ್ ಎನಿ ಟೈಮ್ ಎನಿ ಮೂಮೆಂಟ್ ಅಂತೇಳಿ ಎರಡೂ ಪಕ್ಷ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಕೂಡ ಹೇಳಿದೆ. ಟಿ5ಗೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ. ಇದೀಗ ನಮ್ಮನ್ನು ಈ ಒಂದು ಡಿಬೇಟಲ್ಲಿ BG ವಿಜಯ್ ಜಾಯ್ನ್ ಆಗಿದ್ದಾರೆ. DNS ಡೆಲ್ಲಿ ರಾಜಕೀಯ ವಿಶ್ಲೇಷಕರು, BBC ಅವರು ಕೂಡ ವರ್ಕ್ ಮಾಡಿದಂತಹ ಹಿರಿಯ ಒಬ್ಬರು ತಜ್ಞರು ನಮ್ಮೊಂದಿಗಿದ್ದಾರೆ. ಸ್ವಾಗತ ನಿಮಗೆ BG ವಿಜಯ್ ಅವರೇ. ಚೀನಾ ರಾಮು ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಚೀನಾ ರಾಮು ಅವರೇ. ಇನ್ನೊಂದು ಕಡೆ ನಮಗೆ ನಂಜಪ್ಪ ಕಾಳೇಗೌಡರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿ ಸ್ವಾಗತ. ಇಷ್ಟಲ್ಲೇ ತೇಜಸ್ವಿನಿ ಶ್ರೀ ರಮೇಶ್ ಜಾಯ್ನ್ ಆಗ್ತಾರೆ ನಮ್ಮನ್ನು, ಕಾಂಗ್ರೆಸ್ನ ವಕ್ತಾರೆಯಾಗಿ ತೀರಾ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆ ಆದಂಥವರು. ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚೀನಾ ರಾಮು ಅವರೇ, 400 ದಾಟಿಬಿಡ್ತೀವಿ, 450 ಬಂದರೂ ಆಶ್ಚರ್ಯ ಇಲ್ಲ, ಇದೆಲ್ಲ ಚುನಾವಣಾ ಸಂದರ್ಭದ ಮಾತುಗಳು ಅಂತ ಅಂದುಕೊಂಡ್ರು ಕೂಡ 250 ಬರೋಕ್ಕೆ BJP ಒಂದು ಪಾರ್ಟಿಯಾಗಿ, BJP ಆಗಿ, NDA ಅಲ್ಲ BJP ಆಗಿ ಒದ್ದಾಡ್ತಿದೆ ಅಂತ ಇರ್ತಕ್ಕಂಥ ಅಂಕಿಅಂಶಗಳು ಎಲ್ಲಿಗೆ ಬಂತಿದ್ವು ಅಂತ? ಆಲ್ಮೋಸ್ಟ್ 150 ಸೀಟ್ಗಳು ಕಡಿಮೆ ನಿಮಗೆ. ಇಲ್ಲ, 400 ಸೀಟ್ ನಾವು ದಾಟ್ತೀವಿ. ಇದು ಅಂತಿಮ ರಿಸಲ್ಟ್ ಅಲ್ಲ. ಇದು ಅಂತಿಮ ರಿಸಲ್ಟ್ ಅಲ್ಲ. ಕೊನೆ ಗಳಿಗೆಯಲ್ಲಿ 100 ಹೋಟೆಲ್ ಸೋಲ್ಬೋದು, 1000 ಹೋಟೆಲ್ ಸೋಲ್ಬೋದು, 1 ಹೋಟೆಲ್ ಸೋಲ್ಬೋದು, 1 ಹೋಟೆಲ್ ಸೋಲ್ಬೋದು. ಅದು ಕಾಂಗ್ರೆಸ್ ಅವರಂತೂ ಅವ್ರು ಸೋಲ್ತಾರೆ. ಓಕೆ, ಅವ್ರು ಸೋಲೋದ್ರಿಂದ ನಾವು BJP ನಾವು ನಮ್ಮ ಗುರಿ ಏನಿದೆ ಅದು ಬರ್ತದೆ. ಯಾಕಂದ್ರೆ ಏಕ್ದಮ್ ಒಂದೇ ಸರಿ ನೀವು ಎಲ್ಲ ಏಕ್ದಮ್ 0 ಬಂದ್ಬಿಟ್ಟಿದ್ರಪ್ಪ ಕಾಂಗ್ರೆಸ್ ಅವರು ಅಂದ್ರೆ ಅವ್ರು ನೋವಾಗ್ತದೆ ಅಂತೇಳಿ ಅವರು ಸ್ವಲ್ಪ ಏರ್ಪೇರಲ್ಲಿ ಹೋಗ್ತಾ ಇದೆ. ಇವತ್ತು ವಾಸ್ತವವಾಗಿ ನಾವು ನಮ್ಮ ಗುರಿನ ನಾವು ಮುಟ್ತೀವಿ. ಇವತ್ತು ಕಾಂಗ್ರೆಸ್ ಅವರು ಏನೇನು ನಾಟಕಗಳು ಆಡ್ಕೊಂಡು ಆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ರಿ, ನಿಮ್ಗೆ 8,000 ಬಿದ್ದೋಗ್ಬಿಡ್ತದೆ. ಅಲ್ಲಲ್ಲ, ಅದು ಹೆಣ್ಮಕ್ಳು ಇವತ್ತು ನಿಮಿಷ ಕೇಳಿಸ್ಕೊಳ್ಳಿ. ಇದು ಬೇರೆ ಥರ ಡಿಬೇಟ್ ಅಲ್ಲ, ಇದು ಜಗಳದ ಡಿಬೇಟ್ ಅಲ್ವೇ ಅಲ್ಲ. ಕಾರಣ ನಾನಾಗಲಿ ಎಲ್ಲ ಪ್ಯಾನಲಿಸ್ಟ್ಗಳಾಗಲಿ ನಾವು ಎಷ್ಟು ಕಿರ್ಚಾಡಿ ಹರ್ಚಾಡಿ ಚೀರಾಡಿದ್ರು ಕೂಡ EVM ಅಲ್ಲಿರೋ ಒಂದೇ ಒಂದು ಓಟು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಗೆ ಯಾರಿಗೂ ಆ ಶಕ್ತಿ ಇಲ್ಲ. ವಿಷಯ ಏನು ಅಂತ ಹೇಳಿದ್ರೆ ಅನಾಲಿಸಿಸ್ಸು, ಏನು ಪ್ಲಸ್ ಆಗಿರಬಹುದು, ಏನು ಮೈನಸ್ ಆಗಿರಬಹುದು ಅಂತ. ಈಗಲೂ ಕಾಂಗ್ರೆಸ್ ಅವರ ಅಕೌಂಟು ಅದು ಬೇರೆ ವಿಚಾರ. ಇವತ್ತಿಗೆ ಏನು ನಿಮಗೆ ಈಗ 400 ಮೇಲೆ ಇದ್ದಂಥ ಒಂದು ಹೋಪು 289ಕ್ಕೋ ಒಂದು ಪಾರ್ಟಿಯಾಗಿ ಅಲೋನಾಗಿ ಮಾತನಾಡಿದ್ರೆ 247 ಕೂಡ ಯಾಕೆ ಬರ್ತಾ ಇದೆ ಅಂತ ನಮ್ಮ ಪಾರ್ಟಿ ಇದು ಅಂತಿಮ ಫೈನಲ್ ರಿಸಲ್ಟ್ ಕೊಟ್ಟಾಗ ಮಾತ್ರ ನಾವು ಕೆಳಗಡೆ ಹೇಳ್ತೀವಿ. ನಿಮ್ಮನ್ನ 3 ಗಂಟೆನೋ 3:30 ಮೇಲೋ ನಾನು ಕೇಳಬಹುದಾದ ಪ್ರಶ್ನೆ ನೀವು ಕೇಳಕ್ಕಾಗಲ್ಲ. ಈಗ ಸ್ಕ್ರೀನ್ ಮೇಲೆ ಏನು ಕಾಣ್ತೀವಿ ಅದನ್ನ ಮಾತ್ರ ನಾನು ಕೇಳಕ್ಕೆ ಸಾಧ್ಯ. ನಿಜ ಅಲ್ವೇ? ಯಾರಿಗಾದ್ರೂ ನಿಜಾನೇ. ಈಗ ನೀವು 3:30ಗೆ ಬಂದಿದ್ರೆ ನಮ್ಮ ಪ್ಯಾನಲಿಸ್ಟ್ ಆಗಿ, ಅವಾಗ ಅವತ್ತಿನ ನಂಬರ್ ಕೇಳಬೇಕು ನಾನು. ಅವಾಗ 11 ಗಂಟೆ ಅಥವಾ 9 ಗಂಟೆ ನನಗೆ ಕೇಳಕ್ಕೆ ಬರಲ್ಲ ಅವಾಗ. ಹಾಗಾಗಿ ಈಗಿನ ಮಾತಾಡೋಣ, ಏನಾಗ್ತಿದೆ, ಇದು ಯಾಕೆ ಆಗಿರಬಹುದು ಅಂತ. ಅಲ್ಲ, ಏನಿಲ್ಲ, ನಾವು ಮುನ್ನಡೆ ಸಾಧಿಸ್ತೀವಿ. ಇವಾಗ ನಮ್ಮ ಮುನ್ನಡೆಗೆ ಯಾವುದೇ ಅಡಚಣೆ ಇಲ್ಲ. ಈ ಕಾಂಗ್ರೆಸ್ ಅವರು ನಾಟಕಗಳು ಬಯಲಾಗ್ತಾ ಇದೆ, ಬರ್ತದೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಮುಂದೆನೆ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತದೆ. ಈ ಕಾಂಗ್ರೆಸ್ ಅವರು ಏನೆಲ್ಲ ಡ್ರಾಮಾಗಳು ಮಾಡಿ ದೇಶ ಜೋಡೋ ಕಾರ್ಯಕ್ರಮ ಹಾಕೊಂಡ್ರು ಅದೆಲ್ಲ ಬರ್ತದೆ ಮುಂದೆ. ಏನಂದ್ರೆ ಈಗ ಒಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್ನು, ಅತ್ಯಂತ ಬಲಯುತವಾದಂಥ ವ್ಯಕ್ತಿ ದುರ್ಬಲನ ಬಗ್ಗೆ ಮಾತಾಡಲ್ಲ. ನಿಮ್ಮ ಪ್ರಕಾರನೇ ಕಾಂಗ್ರೆಸ್ ನಗಣ್ಯ, ರಾಹುಲ್ ಗಾಂಧಿ ಏನೂ ಅಲ್ಲ, ಪಪ್ಪು ಅನ್ನೋ ಹೆಸರು ಕೂಡ ಕೊಟ್ಟು ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಿದ್ರು 100 ಕೋಟಿ ಖರ್ಚು ಮಾಡಿಬಿಟ್ಟಿದ್ರು ನಾನು ಪಪ್ಪು ಮಾಡೋಕ್ಕೆ ಅಂತ. ನನ್ನನ್ನು ಪೆದ್ದಂತರ ಮಾಡೋಕ್ಕೆ BJP ITಸಲ್ಲೂ 100 ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ ಹೋಗಿ ಬಂದು ತುಂಬ ಶಕ್ತಿಯುತ ಪರ್ಸನ್ ಅಲ್ವೇನ್ರಿ ಮೋದಿ ಅವರು? ಈಗ ದುರ್ಬಲ ಪಕ್ಷ, ದುರ್ಬಲ ನಾಯಕ, ಇವ್ರ ಬಗ್ಗೆ ಯಾಕೆ ಜಪ ಮಾಡ್ತೀರಿ ನೀವು? ಇದೇ ಪಪ್ಪು ಪಾರ್ಲಿಮೆಂಟ್ ಅಲ್ಲಿ ದೇಶಕ್ಕೆ ಮೈ ಪಪ್ಪು ಜಾತಾವೋ ಅಂತ ಅಂದವರು ಅವರೇ.
ನಾವಲ್ಲ ಸಾವಿರಾರು ಕೋಟಿ ಖರ್ಚು ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಹೋಗಿ ಇರ್ಲಿ ರಾಜು ತೇಜಸ್ವಿನಿ ರಮೇಶ್ ಮೋದಿ ಜಾಯ್ನ್ ನಪ್ಪಳಕ್ ಹೋಗಿ ನಾನು ದೇಶಕ್ಕಾಗಿ ನಾನು ಪಪ್ಪು ಆಗ್ತೀನಿ ಅಂತ ಹೇಳಿದ್ದು ಅವರೇ. ತೇಜಸ್ವಿನಿ ರಮೇಶ್ ಜಾಯ್ನ್ ಆಗಿದ್ದಾರೆ ನಮ್ಮನ್ನ ಕಾಂಗ್ರೆಸ್ನ ವಕ್ತಾರರು. ತೇಜಸ್ವಿನಿ ಗೌಡರು ಜಾಯ್ನ್ ಆಗಿದ್ದಾರೆ. ತೇಜಸ್ವಿನಿ ಅವರೇ, ನನ್ನ ಪ್ರಶ್ನೆ ಇಷ್ಟೇ, 400 ಪಾರಿಂದ ಹಿಡಿದು ಈಗ 200 ಪಾರಿಗೆ ಬಂದಿದ್ದಾರೆ. 400 ಪಾರ್ ಹೋಗಿ 200 ಪಾರ್ 200 ದಾಟ್ತೀವಿ ಅಂತ ಒಂದು ಪಾರ್ಟಿಯಾಗಿ ಅಲೋನ್ ಬರೀ BJP ಆಗಿ ಮಾತ್ರ ಮಾತಾಡಿದ್ರೆ, ಯಾಕೆಂದರೆ ಅದಕ್ಕೆ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ನರೇಂದ್ರ ಮೋದಿ ಅವರಿಗೆ ಬರುತ್ತೆ. BJPದು ಮಾತ್ರ, NDA ಬಿಟ್ಬಿಡಿ. ಸೊ ಇಲ್ಲಿ 250ಕ್ಕೆ ತಡಕಾಟ ಶುರುವಾಗಿದೆ. ಇಲ್ಲಿ ನಿಮ್ಮ ಇಂಡಿಯಾ ಅಲಯನ್ಸ್ ಏನಿದೆಯೋ, ನೀವು ಎಷ್ಟು ತೊಗೊಳ್ತಾ ಇದ್ರು ಕೂಡ ಆ ಸೀಟ್ಗಳು ಕಸಿದ್ಕೊಳ್ತಾ ಇರೋದು BJPಯಿಂದ ಅಥವಾ ನಿಮ್ಮ NDA ಅಲಯನ್ಸ್ ಕಡೆಯಿಂದ ತೊಗೊಳ್ಬೇಕು ನೀವು. ಹಾಗಾದರೆ ಕಳ್ಕೊಳ್ಳೋ ಸ್ಥಾನದಲ್ಲಿ BJP ಇದೆ, ಗಳಿಸ್ಕೊಳ್ಳೋ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಅಂತ ಅರ್ಥ. ಸೊ ಇದು ಯಾಕೆ ಬಂತು ಈ ನಂಬರ್ಸ್ ಅಂತ? ರಮಕಾಂತ್, ಭಾರತದಂತ ಒಂದು ಡೆಮೋಕ್ರೆಟಿಕ್ ದೇಶದಲ್ಲಿ ಎಂತೆಂಥ ಕಠಿಣ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೀವಿ. ಎಮರ್ಜೆನ್ಸಿನೇ ತಗೊಳ್ಳಿ ನೀವು. ಅವತ್ತು ಕೂಡ ಆಲ್ಟರ್ನೇಟಿವ್ ಯಾರು ಅಂತ ಬಂದಾಗ ಜಯಪ್ರಕಾಶ್ ನಾರಾಯಣ ಅವರು ಮೂವ್ಮೆಂಟ್ ಅನ್ನ ಲೀಡ್ ಮಾಡಿದ್ರು. ಬಟ್ ಇಂಡಿವಿಜುವಲ್ ಆಗಿ ಇಂದಿರಾ ಗಾಂಧಿ ಅವರಂತ ಒಂದು ಅಗಾಧ ವ್ಯಕ್ತಿತ್ವದ ಎದುರುಗಡೆ ಆಲ್ಟರ್ನೇಟಿವ್ ಇರಲಿಲ್ಲ. ನಂಬರ್ 1 ಹೇಳ್ತೀನಿ. 2004 ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎದುರುಗಡೆ ಅವಾಗಿನ್ನು ಸೋನಿಯಾಜಿ ಅವರು ಬಂದಿದ್ರು. ಕಾಂಗ್ರೆಸ್ನ ಎಲ್ಲ ಘಟಾನುಘಟಿ ನಾಯಕರ ಒಂದು ಹತ್ಯೆಯಾಗಿತ್ತು, ಜೊತೆಗೆ ಮರಣ ಹೊಂದಿದ್ರು ಅನೇಕರು. ಮಧುರಾ ಸಿಂಧ್ಯಾ ಅಂತವರೆಲ್ಲ, ಅಂದ್ರೆ ಲೀಡರ್ಲೆಸ್ ಅಂತ ಕರಿತೀನಿ ನಾನು ಆ ಪೀರಿಯಡ್ ಅನ್ನ. ಮತ್ತೆ ಸೋನಿಯಾಜಿ ಅವರನ್ನ ಫಾರಿನ್ ಆರಿಜಿನ್ ಇಶ್ಯೂ ಮೇಲೇನೆ ಯಾವ ಇಶ್ಯೂ ಮಾಡಬಾರ್ದಿತ್ತು ಆ ಇಶ್ಯೂ ಮೇಲೆ ಚುನಾವಣೆ ನಡೀತು. ಅವತ್ತು ಕೂಡ ಅಂದ್ರೆ ಇಂಡಿಯನ್ ಡೆಮಾಕ್ರಸಿಗೆ ಪ್ರಾಸೆಸ್ ಅಲ್ಲಿ ಇವತ್ತು ಉತ್ತರ ಪ್ರದೇಶ ಕನ್ನಡಿ, ಅಯೋಧ್ಯೆಯ ಶ್ರೀರಾಮ, ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ಧರ್ಮವನ್ನ ರಕ್ಷಿಸುವವನ ಧರ್ಮ ರಕ್ಷಿಸುತ್ತದೆ ಅಂತಾನೆ ಗೀತಾ ಹೇಳಿದ್ದು, ಹೌದಲ್ವಾ? ರಾಮಲಲ್ಲ, ರಾಮನ ಮೂರ್ತಿಯನ್ನ ಬೀಗ ತರಿಸಿ ಪೂಜೆಗೆ ಇಟ್ಟಿದ್ದೆ ರಾಜೀವ್ ಗಾಂಧಿ ಅವರು. ನಮ್ಮನ್ನ ಯಾಕೆ ಧರ್ಮ ವಿರೋಧಿಗಳು ಅನ್ನೋ ತರ ಅಯೋಧ್ಯೆ ಲಲ್ಲು ಸಿಂಗ್ ಹಿನ್ನಡೆ ಬಿಜೆಪಿ ಎಕ್ಸಾಕ್ಟ್ಲಿ ನಾನು ಹೇಳೋದು ಅದಕ್ಕೆ. ಅದ್ರ ಆಚೆಗೆ ಏನು ಡಿಬೇಟ್ ಮಾಡಿ ನೀವು, ಆ ನಂಬರ್ ನನಗೆ ಮುಖ್ಯನೇ ಅಲ್ಲ. ಭಾರತದ ಅಸ್ಮಿತೆ, ಭಾರತದ ಅಂತರಾತ್ಮ ಇವತ್ತು ಉತ್ತರ ಕೊಡ್ತಾ ಇದೆ. 400 ಆಚೆ ಅಂದ್ರೆ ಚುನಾವಣೆ ಹಾಕ್ಬೇಕು. ಮತ್ತೆ ನಾವು ಕೈ ಕಟ್ಟಾಕಿ, ನಾವು ಯುದ್ಧ ಮಾಡೇ ಇಲ್ಲ, ಕೈ ಕಟ್ಟಾಕಿ ಅಖಾಡದಲ್ಲಿ, ಕುಸ್ತಿ ಅಖಾಡದಲ್ಲಿ ಎಲ್ಲ ಕಟ್ಬಿಟ್ಟು ಒಂದ್ ಕಡೆಯಿಂದ ಹೊಡಿತಿರೋದು. ಇಡಿ ಬಿಟ್ಟು CBI ಬಿಟ್ಟು ಯಾವುದಕ್ಕೂ ಮರ್ಯಾದೆ ಇಲ್ಲ, ಯಾವುದಕ್ಕೂ ಗೌರವ ಇಲ್ಲ, ಈ ಕಾನ್ಸ್ಟಿಟ್ಯೂಷನ್ ಗೌರವ ಇಲ್ಲ. ಬಿಜೆಪಿ ಫಸ್ಟ್ ಆಫ್ ಆಲ್ ಬಿಜೆಪಿ ಇಲ್ಲ, ವ್ಯಕ್ತಿಗತ ಆಗೋಯ್ತು. ಅದ್ವಾನಿಯಲ್ಲಿ, ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ, ಅನಂತ್ ಕುಮಾರ್ ಎಲ್ಲಿ, ಯಡಿಯೂರಪ್ಪ ಇಲ್ಲ, ಅವ್ರ್ಯಾರು ಇಲ್ಲ, ಅರುಣ್ ಜೇಟ್ಲಿ ಹೆಸರೇ ಇಲ್ಲ, ಹಿಸ್ಟ್ರಿನೇ ಇಲ್ಲ, ಹಿಸ್ಟ್ರಿನೇ ಬದಲಾವಣೆ, ಪಾರ್ಟಿನೇ ಹೈಜಾಕ್ಡ್. ಇವತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಎರಡನೇದು, ಇಡೀ ಭಾರತದಲ್ಲಿ ರಮಕಜ್ಜಿ ಒಂದೇ ನಿಮಿಷ, ಭಾರತದಲ್ಲಿ ಎನಫ್ ಅಲ್ಲ. ಆದ್ರೆ ನಾವ್ ಎಂತ ಸ್ಥಿತಿನಲ್ಲಿ ನಮ್ಮ ಮನೆಗ್ ಬೀಗ ಹಾಕಿದೀರಾ, ನಮ್ಮ ಮನೆ ದುಡ್ಡನ್ನ ನಾವು ತಗೊಳಂಗಿಲ್ಲ, ನಮ್ಮ ಲೀಡರ್ನ ಹೌಸಿಂದ ಆಚೆಗೆ ಹಾಕಿದೀರಾ, ಮಾತಾಡ್ದವ್ರನ್ನೆಲ್ಲ ಕಳ್ರು ಅಂತ ಮಾಡಿದೀರಾ, ಮತ್ತೆ ಒಂದು ದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ಪಾರ್ಟಿಯನ್ನ ಮುಕ್ತ ಮಾಡ್ತೀನಿ ಅಂತೀರಾ. ನೀವ್ ಯಾವ ಅಧರ್ಮ ಮಾಡ್ಲಿಲ್ಲ, ಯಾವ ಅಪರಾಧ ಮಾಡ್ಲಿಲ್ಲ. ಅದಕ್ಕೆ ಭಾರತದ ಮತದಾರ ಅವನು ಗುಪ್ತಗಾಮಿನಿಯಾಗಿ ಉತ್ತರ ಕೊಟ್ಟ. 400 ಅಂತ ಹೇಳ್ತಿರಲ್ಲ ನೀವು, ಹಾಗಾದ್ರೆ ಎಲೆಕ್ಷನ್ ಏನಕ್ಕೆ? ಮೀಡಿಯಾಗಳ ಬಗ್ಗೆ ಇವತ್ತು ಪ್ರತಿಕ್ರಿಯೆ ಮಾಡೋದಿಕ್ಕೆ, ಅವರು ಅಭಿವ್ಯಕ್ತಿ ಮಾಡೋದಿಕ್ಕೆ ಏನು ಅವಕಾಶ ಇದೆ? ಮೀಡಿಯಾಗಳ ಯಾವ್ಯಾವ ಮನೆತನಗಳಲ್ಲಿ ಇದಾವೆ ಇವತ್ತು?